ಗೈಸ್ ಇದು ನಿನ್ನೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯುತ್ತೆ. ಅಲ್ಲಿ ಏನೊಂದು ಪ್ರಾಬ್ಲಮ್ ಆಗುತ್ತೆ. ಅಶ್ವಿನಿ ಮತ್ತು ಧನುಷ್ ಅವರ ಮಧ್ಯೆ ಒಂದು ಟಾಸ್ಕ್ ನಡೆದಿರುತ್ತೆ. ಏನೊಂದು ಪ್ರಾಬ್ಲಮ್ ಆಗುತ್ತೆ, ಕೊನೆಗೆ ಧನುಷ್ ಅವರೇ ಕ್ಯಾಪ್ಟನ್ ಆಗ್ತಾರೆ. ಇದ್ರ ಬಗ್ಗೆ ನಾನೊಂದು ವಿಡಿಯೋನ ಮಾಡಿದ್ದೆ ನಿನ್ನೆ. ಅಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಈ ಚಾನಲ್ ಅಡ್ಮಿನ್ ಯಾವಾಗಲೂ ಅಶ್ವಿನಿ ಅವ್ರ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಾನೆ, ಅಶ್ವಿನಿ ಅವ್ರ ಬಗ್ಗೆ ಸಪೋರ್ಟ್ ಮಾಡ್ಕೊಂಡು ಯಾವತ್ತೂ ಮಾತಾಡಲ್ಲ, ಇವನು ಗಿಲ್ಲಿ PR ಟೀಮ್ ಕಡೆ ಅವನು ಇರಬೇಕು ಅಂತ. ಅಲ್ಲ ಗೈಸ್, ಫಸ್ಟ್ ಆಫ್ ಆಲ್ ನನ್ನ ಚಾನಲ್ಗಿರೋದು 600 ಜನನ ಸಬ್ಸ್ಕ್ರೈಬರ್ ಆದರೆ, ಅದು ಇವಾಗ ಆಗಿರೋದು, ಇನ್ನೂ ಮಾನಿಟೈಸೇಷನ್ ಕೂಡ ಆಗಿಲ್ಲ. ನನಗೆ 600 ಜನ ಸಬ್ಸ್ಕ್ರೈಬರ್ನ ಇಟ್ಕೊಂಡಿರೋ ನನಗೆ ದುಡ್ಡು ಕೊಟ್ಟು ಗಿಲ್ಲಿಗೆ ಸಪೋರ್ಟ್ ಮಾಡು ಅಂತ ಹೇಳೋಕ್ಕೆ 600 ಜನ ಇಟ್ಕೊಂಡಿರೋ ನನ್ನೇ ಯಾಕೆ ಚೂಸ್ ಮಾಡ್ತಾರೆ ಅಲ್ವಾ? ಸೊ ಇಲ್ಲಿ ನನ್ನ ಯಾರೂ ಚೂಸ್ ಮಾಡಿಲ್ಲ, ನಾನು PR ಟೀಮ್ ಎಲ್ಲ ನನಗೆ ಯಾರೂ ಕೊಡೋದು ಇಲ್ಲ ಫಸ್ಟ್ ಆಫ್ ಆಲ್, ಸರಿನಾ? ನಾನು ಬಿಗ್ ಬಾಸ್ನ ನೋಡಿ ನನಗೆ ಯಾರ ವ್ಯಕ್ತಿತ್ವ ಇಷ್ಟ ಆಗುತ್ತೆ ಅವ್ರ ಬಗ್ಗೆ ನಾನು ಸಪೋರ್ಟ್ ಮಾಡಿಕೊಂಡು, ಯಾರು ಇಷ್ಟ ಆಗಲ್ಲ ಅವ್ರ ಬಗ್ಗೆ ಯಾಕೆ ಇಷ್ಟ ಆಗಲ್ಲ ಅನ್ನೋದನ್ನು ಕನ್ವೆ ಮಾಡಿದ್ದೀನಿ ಅಷ್ಟೇ ಹೊರತು ಅಲ್ಲೇನು ಇದಿಲ್ಲ. ಬಟ್ ಯಾಕೆ ನಾನು ಅಶ್ವಿನಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀನಿ ಅಂತ ಯಾಕೆ ಅನಿಸುತ್ತೆ ಅಂದರೆ, ನಾನು ನಿಜ ಹೇಳಿದ್ದೀನಿ ಅಷ್ಟೇ. ಸೊ ಇಲ್ಲಿ ಗಿಲ್ಲಿಯವರು ಕಿತ್ತಾಡ್ತಾರೆ, ಜಗಳ ಆಡ್ತಾರೆ, ಅಶ್ವಿನಿ ಅವರು ಜಗಳ ಆಡ್ತಾರೆ. ಬಟ್ ನಾನು ಇವರಿಬ್ಬರಲ್ಲಿ ಯಾರಿನ್ನೂ ಸಪೋರ್ಟ್ ಮಾಡ್ತಾರೆ ಆಬ್ವಿಯಸ್ಲಿ ಗಿಲ್ಲಿಗೆ ಮಾಡ್ತೀನಿ. ಯಾಕಂತಂದರೆ ಗಿಲ್ಲಿ ಜಗಳ ಮಾಡ್ತಿರೋದು ಗೇಮು ಅಂತ, ಗಿಲ್ಲಿ ಬಂದಿರೋದೇ ಬಿಗ್ ಬಾಸ್ ಅನ್ನೋದು ಒಂದು ಗೇಮ್ ಅಂತ ಅಂದ್ಕೊಂಡು ಇಲ್ಲಿ ಜಗಳ ಮಾಡಿದ್ರೇ ಕಾಣಿಸ್ಕೊತೀನಿ ಕ್ಯಾಮ್ರಾದಲ್ಲಿ ಅಂತ ಗೊತ್ತಾಗಿ ಅವನೇ ಜಗಳನ ಸ್ಟಾರ್ಟ್ ಮಾಡ್ತಾನೆ ಕಾಣಿಸ್ಕೊಳ್ಬೇಕು ಅನ್ನೋದು. ಬಟ್ ಅಶ್ವಿನಿ ಅವ್ರ ಮ್ಯಾಟ್ರಲ್ಲಿ ಏನಂದರೆ ಜಗಳ ಮಾಡೋದು ಅನ್ನೋದು ಅವರ ವ್ಯಕ್ತಿತ್ವದಲ್ಲೇ ಬಂದುಬಿಟ್ಟಿದೆ. ಇವಾಗ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಜಗಳ ಮಾಡೋದು ಅವರ ವ್ಯಕ್ತಿತ್ವದಲ್ಲೇ ಬಂದಿರೋದು. ಇದು ಫಸ್ಟ್ ಡಿಫ್ರೆನ್ಸು. ಇನ್ನು ಸೆಕೆಂಡು, ಗಿಲ್ಲಿ ಓಕೆ ಇರಿಟೇಟ್ ಮಾಡ್ತಾನೆ, ಮಾತು ಕೇಳಲ್ಲ, ಅವನೇ ನಡೆಸ್ಕೊತಾನೆ ಹೊರತು, ಬಟ್ ಯಾವತ್ತೂ ಗಿಲ್ಲಿ ಮೋಸ ಮಾಡಿಲ್ಲ. ಅವನ ಸ್ಟ್ರಾಟಜಿ ಡಿಫ್ರೆಂಟ್ ಆಗಿರುತ್ತೆ ಗೇಮಲ್ಲಿ, ಬಟ್ ಮೋಸ ಮಾಡಿ ಯಾವತ್ತೂ ಗೆದ್ದಿಲ್ಲ. ಹಾಗೆ ಹಿಂದ್ಗಡೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಹೇಳೋದು ಅದನ್ನು ಮಾಡಲ್ಲ. ಬಟ್ ಅಶ್ವಿನಿ ಅವರು ಯಾವಾಗಲೂ ಇಲ್ಲಿ ಹೋಗಿ ಒಬ್ಬರ ಬಗ್ಗೆ ಅಲ್ಲಿ ಕೆಟ್ಟದಾಗಿ ಹೇಳೋದು, ಅವ್ರ ಬಗ್ಗೆ ಜಗಳ ಹಚ್ಚೋದು. ಆಮೇಲೆ ಇನ್ನೊಂದೇನು ಅಂತಂದರೆ, ಅಲ್ಲಿ ಗಿಲ್ಲಿ ಅವ್ರದ್ದೊಂದು ಗ್ರೂಪ್ ಆಗಿದೆ, ಬಟ್ ಅಶ್ವಿನಿ ಅವರು ಅವ್ರದ್ದೇ ಒಂದು ಗ್ರೂಪ್ ರೆಡಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ರು. ಜಾನ್ವಿ ಅವ್ರನ್ನ, ಧ್ರುವಂತ್ ಅವ್ರನ್ನ ಸೇರಿಸ್ಕೊಂಡು ಒಂದು ಗ್ರೂಪ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು, ಬಟ್ ಆಗಿಲ್ಲ. ಬಟ್ ಅಲ್ಲೇನಂತಾರೆ, ಅವರು ಗಿಲ್ಲಿ ಗ್ರೂಪ್ ಅಂತ ಹೇಳ್ತಾರೆ, ಗಿಲ್ಲಿ ಗ್ರೂಪ್ ಮಾಡ್ಕೊಂಡಿಲ್ಲ, ಅದು ಗ್ರೂಪ್ ಆಗಿರೋದು. ಅವ್ರದ್ದೇ ಒಂದೇನೋ ವೈಬ್ಸ್ ಮ್ಯಾಚ್ ಆಗಿದೆ, ಸೊ ಅದೊಂದು ಟೀಮ್ ಆಗಿರೋದು ಅಷ್ಟೇ ಹೊರತು ಇಲ್ಲಿ ಇವ್ರ ಮಧ್ಯೆ ಎಷ್ಟೊಂದು ಕಿತ್ತಾಡಿದೆ ಅಂತ ನೋಡಿದ್ದೀವಿ ನಾವು. ಸೊ ಇದು ಸೆಕೆಂಡ್ ಪಾಯಿಂಟು. ಇನ್ನು ಮೂರನೇದೇನು ಅಂತಂದರೆ ರಿಯಲೈಸೇಷನ್. ಈ ವೀಕೆಂಡ್ ಬಂದಾಗ ಸುದೀಪ್ ಸರ್ ಯಾರೆಲ್ಲ ಮನೆಯಲ್ಲಿರೋಂಥ ಕಂಟೆಸ್ಟೆಂಟ್ಗಳು ಏನೇನು ಮಿಸ್ಟೇಕ್ ಮಾಡಿದ್ದಾರೆ ಅಂತ ಅವ್ರಿಗೆ ಹೇಳಿದಾಗ, ಅಲ್ಲಿರೋಂಥ ಮ್ಯಾಕ್ಸಿಮಮ್ ಕಂಟೆಸ್ಟೆಂಟ್ಸು ಓಕೆ ಈ ಥರ ತಪ್ಪಾಗಿದೆ ಅನ್ನೋದನ್ನು ರಿಯಲೈಸ್ ಮಾಡಿಕೊಂಡು ಪ್ರೊಸೆಸ್ ಮಾಡ್ಕೊತಾರೆ. ಬಟ್ ಅಶ್ವಿನಿ ಅವರು ಜಸ್ಟ್ ಸುದೀಪ್ ಸರ್ ಹೇಳಿದ್ರು ಅನ್ನೋ ಕಾರಣಕ್ಕೆ ಓಕೆ ಏನೋ ಹೇಳಿದ್ದಾರೆ, ಸುಮ್ಮನೆ ಇವಾಗ ಏನು ಜಾಸ್ತಿ ಕಿತ್ತಾಡೋದು ಬೇಡ ಅನ್ನೋ ಥರ ಓಕೆ ಅಂತ ಹೇಳೋದು. ಇದು ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬಂದಿರೋದು. ಯಾವಾಗ ರಕ್ಷಿತಾ ಮ್ಯಾಟ್ರ್ ಬಂತು, ಸುದೀಪ್ ಸರ್ ಸಾರಿ ಕೇಳೋಕೆ ಹೇಳಿದಾಗ ಅವರು ಮನಸ್ಸಿಂದ ಕೇಳಿರೋ ಥರ ಇರಲೇ ಇಲ್ಲ. ಸುಮ್ಮನೆ ಇವಾಗ ಸಾರಿ ಕೇಳಿಲ್ಲ ಅಂದರೆ ಈ ಟಾಪಿಕ್ ಇಲ್ಲಿ ಮುಗಿಯಲ್ಲ ಅನ್ನೋ ಕಾರಣಕ್ಕೆ ಸಾರಿ ಕೇಳ್ದಂಗಿತ್ತು. ಇದನ್ನು ನಾನೇ ಅಲ್ಲ, ಅಲ್ಲಿರೋವಂಥ ಒಬ್ಬರು ಕಂಟೆಸ್ಟೆಂಟ್ ಕೂಡ ಆ ಟೈಮಲ್ಲಿ, ಇವಾಗ ಅವರು ಸದ್ಯಕ್ಕೆ ಎಲಿಮಿನೇಟ್ ಆಗಿದ್ದಾರೆ, ಬಟ್ ಅಲ್ಲಿರೋಂಥ ಕಂಟೆಸ್ಟೆಂಟ್ಗಳೇ ಈ ಮಾತನ್ನು ಅವ್ರಿಗೆ ಹೇಳಿದರು, ಸರಿನಾ? ಸೊ ಅಲ್ಲಿ ಮನಸ್ಸಿಂದ ಸಾರಿ ಅನ್ನೋದು ಬಂದೇ ಇಲ್ಲ. ಆಮೇಲೆ ಯಾವಾಗಲೂ ಜಸ್ಟ್ 2.0 ಅಂತ ಅವ್ರ ವ್ಯಕ್ತಿತ್ವನ ಚೇಂಜ್ ಮಾಡ್ಕೊಳ್ಳೋಕೆ ಹೊರಟಿದ್ರೆ ಹೊರತು, ಬಟ್ ವ್ಯಕ್ತಿತ್ವ ಅನ್ನೋದು ಚೇಂಜ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅದು ಇವರು 2.0ದಲ್ಲಿ ಅವ್ರು ಎಷ್ಟೇ ಒಳ್ಳೆಯವ್ರ ಥರ ಆ್ಯಕ್ಟ್ ಮಾಡಿದ್ರು, ಅವರು ಅಶ್ವಿನಿ 1.0 ಇದ್ದಾಗ ಅವರು ಮಾಡಿದಂಥ ಇಂಪ್ಯಾಕ್ಟ್ ಇದೆಯಲ್ಲ, ಅವರ ಕೆಟ್ಟ ವರ್ತನೆ, ಆ ಕಿರ್ಚಾಡಿರೋದು, ಒಬ್ಬರ ಬಗ್ಗೆ ಕ್ಯಾಟಗರಿ ಅಂತ ಹೇಳಿರೋದು, ಅವೆಲ್ಲನೂ ಇವರೆಷ್ಟೇ ಇನ್ನೂ 2 ಸೀಸನಲ್ಲಿ ಬಂದು ಒಳ್ಳೆ ಕೆಲಸ ಮಾಡಿದ್ರು ಅಲ್ಲಿ ಮಾಡಿರೋಂಥ ಕೆಟ್ಟ ವರ್ತನೆ ಅದು ಮೈಂಡಿಂದ ಹೋಗಲ್ಲ ಅಷ್ಟು ಬೇಗ ನನ್ನ ಪ್ರಕಾರ. ಸೊ ಇದು ನನ್ನ ಒಪಿನಿಯನ್, ನನಗೆ ಅನಿಸಿರೋದನ್ನು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೂ ಹೀಗೆ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ, ಅಥವಾ ನಾನೇ ತಪ್ಪು ಅಂತ ಅನಿಸಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.